ನಮಸ್ಕಾರ ಬಾಬು ಅವರೇ. ಈಗ ನಿಮ್ಮ ಕೆಲಸ ಹೇಗೆ ಸಾಗುತ್ತಿದೆ? ದೊಡ್ಡ ಪ್ರಾಜೆಕ್ಟ್ ಇದೆ ಸರ್. ಒಂದು 3 ಮಹಡಿಗಳ ಬಂಗ್ಲೆ, ಸಂಪೂರ್ಣ ಹೊಸ ಕಾಮಗಾರಿ. ನಾನು ಸಿಮೆಂಟ್ನ ಆರ್ಡರನ್ನು ಖಚಿತಪಡಿಸಲು ಬಂದಿದ್ದೇನೆ. ತುಂಬಾ ಒಳ್ಳೆಯದು. ನಿಮಗೆ ಎಷ್ಟು ಸಿಮೆಂಟ್ ಬೇಕಾಗುತ್ತದೆ? ಈಗ ಸುಮಾರು 8-10 ಟ್ರಕ್ ಸಿಮೆಂಟ್ಗಳು ಬೇಕಾಗಬಹುದು. ಪೇಂಟ್ ಕೆಲಸ ನಂತರ ಬರುತ್ತದೆ. ದೊಡ್ಡ ಪ್ರಾಜೆಕ್ಟ್ ಇದ್ದಂತೆ ಕಾಣಿಸ್ತದೆ. ಹಾಗಿದ್ದರೆ ನೀವು ಎಲ್ಲ ಮೆಟೀರಿಯಲ್ ಅನ್ನು ಇಲ್ಲಿಂದನೇ ತೆಗೆದುಕೊಂಡು ಹೋಗುತ್ತೀರಾ ಅಲ್ಲವೇ? ಸಿಮೆಂಟನ್ನ ಖಚಿತವಾಗಿ ತೆಗೆದುಕೊಂಡು ಹೋಗ್ತೇವೆ, ಉಳಿದದನ್ನ ನೋಡೋಣ. ಬಾಬು ಅವರೇ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳಲೆ? ನಿಮ್ಮ ಹಿಂದಿನ ಪ್ರಾಜೆಕ್ಟ್ ಸಲುವಾಗಿ ನೀವು ಪೇಂಟನ್ನು ಎಲ್ಲಿಂದ ತಂದಿದ್ರಿ? ಅದನ್ನ ಕ್ಲೈಂಟ್ ನಿರ್ಧರಿಸಿದ್ರು. ಹತ್ತಿರದ ಒಂದು ಪೇಂಟ್ ಶಾಪ್ನಿಂದ ಅವರು ತಂದಿದ್ರು. ಅದೇ ನಾನು ಹೇಳಿದ್ದು. ಸಿಮೆಂಟನ್ನು ನೀವು ನಿರ್ಧರಿಸ್ತೀರಾ, ಆದ್ರೆ ಬೇರೆ ಯಾರೋ ವ್ಯಕ್ತಿ ಪೇಂಟನ್ನು ನಿರ್ಧರಿಸ್ತಾರೆ. ಮತ್ತೆ ಇದೇ ಉತ್ತಮ ಅವಕಾಶ ರಜನಿ ಅವರೇ. ಮನೆಯ ಜೀವನ ಚಕ್ರದಲ್ಲಿ ಸಿಮೆಂಟ್ನ ಬೇಡಿಕೆ ಸಾಮಾನ್ಯವಾಗಿ ನಿರ್ಮಾಣ ಹಂತದಲ್ಲಿ ಒಮ್ಮೆ ಮಾತ್ರ ಉಂಟಾಗುತ್ತದೆ. ಆದರೆ ಪೇಂಟ್ 3-5 ವರ್ಷಗಳಿಗೆ ಒಂದು ಸರ್ತಿ ಅದೇ ಮನೆ ಮತ್ತು ಅದೇ ಕ್ಲೈಂಟ್ ಮತ್ತೊಂದು ಅವಕಾಶ ಕಲ್ಪಿಸಿಕೊಡುತ್ತಾರೆ. ನೀವು ಹೇಳಿದ್ದು ನಿಜ. ಇದು ಯಾವಾಗಲೂ ಪುನರಾವರ್ತಿಸುವ ಕಾಮಗಾರಿ. ನೀವು ಪೂರೈಸುವ ಪ್ರತಿಯೊಂದು ನಿರ್ಮಾಣ ಯೋಜನೆಯಲ್ಲಿ ಪೇಂಟ್ ಕೂಡ ಒಂದು ಭಾಗವಾದರೆ ಕ್ಲೈಂಟ್ಗೆ ಒಂದೇ ಸ್ಥಳದಲ್ಲಿ ಕಟ್ಟಡ ಕಾಮಗಾರಿಯ ಪೂರ್ತಿ ಸಾಮಗ್ರಿಗಳು ದೊರೆಯುತ್ತದೆ. ಆ ಪ್ರಾಜೆಕ್ಟ್ ಜೊತೆ ನಿಮ್ಮ ಸಂಬಂಧ ಬಹುಕಾಲದವರೆಗೆ ಉಳಿಯುತ್ತದೆ ಮತ್ತು ನಿಮಗೆ ಬಿಸ್ನೆಸ್ ಮರುಕಳಿಸುವ ಸಾಧ್ಯತೆಗಳಿರುತ್ತವೆ. ಅಂದ್ರೆ ಅದೇ ಕ್ಲೈಂಟ್ನಿಂದ ಬಿಸ್ನೆಸ್ ಮರುಕಳಿಸುವ ಅವಕಾಶ. ಖಂಡಿತವಾಗಿಯೂ ಒಂದೇ ಪ್ರಾಜೆಕ್ಟ್, ಹಲವಾರು ಅವಕಾಶಗಳು. ಇದೊಂದು ಒಳ್ಳೆ ಐಡಿಯಾ ರಜನಿ ಅವರೇ. ನೀವು ಇದರ ಬಗ್ಗೆ ಯೋಚಿಸ್ಬೇಕು. ನಾನು ನಿಮ್ಗೊಂದು ಸರಳವಾದ ಲೆಕ್ಕ ತೋರಿಸ್ತೀನಿ. ಉದಾಹರಣೆಗೆ, ನೀವು ಪ್ರತಿ ತಿಂಗಳು 500 ಟನ್ ಸಿಮೆಂಟ್ ಮಾರ್ತೀರಿ ಅಂತ ಇಟ್ಕೊಳ್ಳಿ. ಆದರೆ ಸುಮಾರು 20-25 ಕೆಲಸ ನಡೀತಾ ಇರೋ ಸೈಟ್ಗಳು. ಈಗ ನೀವು ಸೈಟ್ಗಳ ಸುಮಾರು 50% ಮಾರಾಟಕ್ಕೆ ಪರಿವರ್ತಿತಗೊಳಿಸ್ತೀರಾ ಅಂತ ಇಟ್ಕೊಂಡ್ರೆ, ಮತ್ತು ಪ್ರತಿ ಸೈಟ್ನ ಕ್ಲೈಂಟ್ ಸುಮಾರು 80,000ದಷ್ಟು ಪೇಂಟ್ ಖರೀದಿ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಮತ್ತು ಕೇವಲ ಆ ಒಂದು ಸೈಟ್ನಿಂದ ಸರಾಸರಿ ಸುಮಾರು 20% ಮಾರ್ಜಿನ್ನೊಂದಿಗೆ ನೀವು ಸುಮಾರು 2 ಲಕ್ಷ ಲಾಭ ಗಳಿಸಬಹುದು. ಮತ್ತು ಹೆಚ್ಚುವರಿ ಆದಾಯ ಮತ್ತು ಬೆಳವಣಿಗೆ ಅವಕಾಶ ಇಲ್ಲಿಯೇ ಅಡಗಿದೆ. ಮತ್ತು ನಿಮ್ಮ ಸಿಮೆಂಟ್ನ ತಿಂಗಳ ವ್ಯಾಪಾರ 1000 ಟನ್ಗಳಿಗೆ ತಲುಪಿದ್ರೆ ಅದೇ ಆದಾಯದ ಅವಕಾಶವು ಸುಮಾರು 18-20 ಲಕ್ಷಗಳವರೆಗೆ ಬೆಳೆಯಬಹುದು ಮತ್ತು ಲಾಭವು 3.5-4 ಲಕ್ಷಗಳವರೆಗೆ ತಲುಪಬಹುದು. ಅದರರ್ಥ ನಿಮಗೆ ಹೊಸ ಕಸ್ಟಮರ್ ಅಥವಾ ಹೊಸ ಸೈಟ್ ಸಿಗಬೇಕು ಅಂತ ಏನೂ ಇಲ್ಲ. ಅವಕಾಶವು ನಿಮ್ಮ ಅಂಗಡಿಗೆ ದಿನವೂ ನಡೆದು ಬರುತ್ತದೆ. ಆದರೆ ಒಂದೇ ಪ್ರಶ್ನೆ, ಬಿಸ್ನೆಸ್ ನಿಮ್ಮೊಂದಿಗೆ ಉಳಿಯುತ್ತೋ ಅಥವಾ ಬೇರೆಡೆಗೆ ಹೊರಟು ಹೋಗುತ್ತೋ? ನಮ್ಮಿಂದ ಕಳೆದು ಹೋದ ಒಂದು ದೊಡ್ಡ ಅವಕಾಶವು ಯಾವಾಗಲೂ ನಮ್ಮೆದುರು ಇರುವುದೇ ಆಗಿರುತ್ತದೆ.